ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯದ್ವಾ ತದ್ವಾ ಮಳೆ ಸುರಿದಿದೆ. ಅದು ಬರೀ ಮಳೆ ಸುರಿದಿದ್ರೆ ಒಂಥರ, ಆದ್ರೆ ಆಲಿಕಲ್ಲು ಸಹಿತ ಮಳೆ ಆಗಿರುವಂಥದ್ದು. ಆಲಿಕಲ್ಲು ಸಹಿತ ಮಳೆ ಆದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಬೆಳೆಗಳಂತೂ ಹಳ್ಳ ಹಿಡಿದಿರುವಂಥದ್ದು ಅಕಾಲಿಕ ಮಳೆಯಿಂದಾಗಿ. ಅದರಲ್ಲೂ ಆಲಿಕಲ್ಲು ಮಳೆ ಬಿದ್ದ ಪರಿಣಾಮ ಬೆಳೆ ನಾಶ ಆಗೋಗಿದೆ. ರಾಜ್ಯದಲ್ಲಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ತಾಲೂಕಿನ ವಂಟಮುರಿಯಲ್ಲಿ ಮಹಿಳೆ ಒಬ್ಬರು ಬಲಿಯಾಗಿರುವಂಥದ್ದು. ಮನೆಯ ಗೋಡೆ ಕುಸಿದು ಪರ್ವಿನ್ ಬೇಪಾರಿ ಸಾವನ್ನಪ್ಪಿದ್ದಾರೆ. ಅದೃಷ್ಟಕ್ಕೆ ಗಂಡ ಶರೀಫ್ ಬೇಪಾರಿ ಬಚಾವಾಗಿದ್ದಾರೆ. ಬಿಮ್ಸ್ ಆಸ್ಪತ್ರೆಗೆ ಗಂಡ ಶರೀಫ್ ಅವರನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಒಂದ್ ಕಡೆ ಗದಗ ಜಿಲ್ಲೆ ರೋಣ ತಾಲೂಕಿನ ಮೆಣಸಗಿಯಲ್ಲಿ ರೈತ ಸಾವನ್ನಪ್ಪಿರುವಂಥದ್ದು. ಸಿಡಿಲು ಬಡಿದು ಜಮೀನಿನಲ್ಲಿ ರೈತ ನಿಂಗಪ್ಪ ಅಮಾತ್ಯ ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ, ಹಾಸನ, ಬೆಳಗಾವಿಯಲ್ಲಿ ಆಲಿಕಲ್ಲು ಸಹಿತ ಸರಿಯಾಗಿ ಮಳೆ ಆಗಿದೆ. ರಾಜ್ಯದಲ್ಲಿ ಇನ್ನೂ 2 ದಿನ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿದೆ ಹವಾಮಾನ ಇಲಾಖೆಯಿಂದ. 15ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಮಳೆ ಬರುವಂತ ನಿರೀಕ್ಷೆ ಇದೆ. ಅರ್ಧ ಕರ್ನಾಟಕದಲ್ಲಿ ಮಳೆ ಬರುವಂತ ನಿರೀಕ್ಷೆಯನ್ನು ಹವಾಮಾನ ಇಲಾಖೆ ಹೇಳಿರುವಂಥದ್ದು. ಸೊ ಹೀಗಾಗಿ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ. 15 ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೀವಿ. ದೃಶ್ಯಾವಳಿಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮಳೆ ಸುರಿದಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಆಲ್ಮೋಸ್ಟ್ ಮಳೆ ಸುರಿದ ಕಡೆ ಜನಕ್ಕೆ ಗೊತ್ತಿದೆ. ದೊಡ್ಡ ಪ್ರಮಾಣದಲ್ಲಿ ಮಳೆ ಆಯಿತು, ಏನೆಲ್ಲ ನಷ್ಟ ಆಯಿತು. ಅದರಲ್ಲೂ ಆಲಿಕಲ್ಲು ಮಳೆ ಸುರಿದಂಥದ್ದು ಕಂಟಿನ್ಯೂಸ್ಲಿ ಸುರಿದಿದೆ. ಒಂದು ಅರ್ಧ ಗಂಟೆಗಳ ಕಾಲ ಆಲಿಕಲ್ಲು ಮಳೆ ಸುರಿದಿರುವಂಥದ್ದು. ಒಂಥರ ಸಾಕಷ್ಟು ಕಡೆ, ಸಾಕಷ್ಟು ಜಿಲ್ಲೆಗಳಲ್ಲಿ ಅವೆಲ್ಲೋ ಹಿಮಾಲಯದಲ್ಲಿ ಇದೀವೇನೋ ಅನ್ನುವಂಥ ಪರಿಸ್ಥಿತಿ. ಆ ರೀತಿಯಾಗಿ ಆಲಿಕಲ್ಲು ಮಳೆ ಸುರಿದಿರುವಂಥದ್ದು. ದೊಡ್ಡ ಪ್ರಮಾಣದಲ್ಲೇ ಮಳೆ ಆಗಿದೆ. ಅದರಲ್ಲೂ ಆಲಿಕಲ್ಲು ಮಳೆ ಆದಂಥ ಹಿನ್ನೆಲೆಯಲ್ಲಿ ಬೆಳೆಗಳಂತೂ ನಾಶ ಆಗೋಗಿದೆ. ಮಳೆ ಬಂದ್ರೇ ತಡ್ಕೊಳ್ಳೋದಿಲ್ಲ. ಇಂಥ ಸಂದರ್ಭದಲ್ಲಿ ಆ ಹಣ್ಣುಗಳ ಮೇಲೆ ಆಲಿಕಲ್ಲು ಮಳೆ ಬಿದ್ದರೆ ಹಾಳಾಗೋಗುತ್ತೆ, ಹಣ್ಣು ಕಂಪ್ಲೀಟಾಗಿ ಕೆಟ್ಟೋಗುತ್ತೆ. ಇನ್ನು ಈ ಆಲಿಕಲ್ಲು ಮಳೆಯಿಂದಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ವಂಟಮೂರಿಯಲ್ಲಿ ಒಬ್ಬರು ಮಹಿಳೆ ಸಾವನ್ನಪ್ಪಿರುವಂಥದ್ದು, ಗೋಡೆ ಕುಸಿದು. ಇನ್ನು ತಗಡಿನ ಶೆಡ್ ಎಲ್ಲ ಹಾರೋಗ್ತಾ ಇರುವಂಥದ್ದು, ಮುರಿದೋಗಿರುವಂಥದ್ದನ್ನ ತೋರಿಸ್ತಾ ಇದ್ದೀವಿ. ಗದಗದಲ್ಲಿ ಸಿಡಿಲು ಬಡಿದು ರೈತ ಸಾವನ್ನಪ್ಪಿದ್ದಾರೆ. ಗದಗದ ಮೆಣಸಗಿಯಲ್ಲಿ ನಡೆದಿರುವಂಥ ಘಟನೆ ಅದು. ರೀತಿಯಾಗಿ ನಾನಾ ರೀತಿಯಾದಂಥ ಅನಾಹುತಗಳು, ನಷ್ಟ ಸಂಭವಿಸಿದೆ. ನಿಮ್ಗೆ ತೋರಿಸ್ತಾ ಇದೀವಲ್ಲ, ಆ ಆಲಿಕಲ್ಲು ಮಳೆಯ ಪ್ರಮಾಣ ಹೇಗಿತ್ತು ಅನ್ನುವಂಥದ್ದು ಗಮನಿಸ್ಬೋದು ನೀವು. ಮನೆ ಮುಂದೆ ಆಲಿಕಲ್ಲು ರಾಶಿ ಸುರಿದಿತ್ತು. ಜನ ಅದನ್ನು ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದಾರೆ ವಿಡಿಯೋ ಮಾಡ್ಕೊಂಡು. ಯಾಕೆಂದರೆ ಈ ರೀತಿಯಾಗಿ ಈ ಹಿಂದೆಲ್ಲ ಆಗಿದೆ, ಇಲ್ಲ ಅಂತಲ್ಲ, ಆದರೆ ದೊಡ್ಡ ಪ್ರಮಾಣದಲ್ಲಾಗಿದೆ. ಈಗ ಬೆಂಗಳೂರು ದಕ್ಷಿಣದ ಬಿಡದಿಯಲ್ಲೂ ಕೂಡ ಅಷ್ಟೇ ಸರಿಯಾಗಿ ಮಳೆ ಆಗಿದೆ. ಹೊಸಪೇಟೆಯಲ್ಲೂ ಕೂಡ ಧಾರಾಕಾರ ಮಳೆ ಆಗಿರುವಂಥದ್ದು. ಎಲ್ಲ ಕಡೆನೂ ಕೂಡ ಆಲಿಕಲ್ಲು ಮಳೆ ಆಗಿದೆ. ಮಳೆ ಬಂತಲ್ಲ ಈ ಬೇಸಿಗೆಯ ಸಂದರ್ಭದಲ್ಲಿ, ಸುಡೋ ಬಿಸಿಲಿನ ಸಂದರ್ಭದಲ್ಲಿ ಅನ್ನುವಂಥ ಖುಷಿ ಒಂದು ಕಡೆ ಆದರೆ ರೈತರಿಗೆ ದೊಡ್ಡ ಹೊಡೆತ ಇದು. ಹುಬ್ಬಳ್ಳಿಯಲ್ಲೂ ಕೂಡ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಕಲಘಟಕಿಯಲ್ಲಿ ನೋಡಿ, ನಾನು ಹೇಳ್ತಾ ಇದ್ನಲ್ಲ ಅವಾಗಲೇ, ಅವೆಲ್ಲೋ ಹಿಮಾಲಯದಲ್ಲಿ ಇದೀವೇನೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅದು ತೋರಿಸ್ತಾ ಇರುವಂಥದ್ದು ಹಾಲು ಚಲ್ದಂಗೆ ಇದೆಯಲ್ಲ, ಅದೆಲ್ಲವೂ ಕೂಡ ಆಲಿಕಲ್ಲು ದೊಡ್ಡ ಪ್ರಮಾಣದಲ್ಲಿ ಬಿದ್ದಿದೆ. ನೋಡಿ ಅಲ್ಲಿ ಆಲಿಕಲ್ಲು ಧಾರಾಕಾರವಾಗಿ ಮಳೆ ಆಗೋದ್ರ ಜೊತೆಗೆ ಆಲಿಕಲ್ಲು ಬಿದ್ದಿದೆ. ನಮ್ಮ ಮಾಲ್ನ ಮೇಲ್ಚಾವಣಿ ಕುಸಿತ ಆಗಿರುವಂಥದ್ದು ಹುಬ್ಬಳ್ಳಿಯಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮವಾಗಿ ಈ ರೀತಿಯಾಗಿ ನಾನಾ ಕಡೆ ನಾನಾ ಅವಾಂತರ ಸೃಷ್ಟಿಯಾಯಿತು ಮಳೆಯಿಂದಾಗಿ. ದ್ರಾಕ್ಷಿ ಬೆಳೆ ನಾಶ, ಈ ಹಣ್ಣಿನ ಗಿಡಗಳಿರ್ತಾವಲ್ಲ ಅವೆಲ್ಲ ನಾಶ ಆಗೋಗ್ಬಿಡ್ತವೆ. ಹಣ್ಣಿನ ಮೇಲೆ ಬಿದ್ದರೆ ಕೊಳ್ತೋಗುತ್ತೆ, ಆ ಹಣ್ಣುಗಳು ಹಾಳಾಗೋಗುತ್ತೆ, ಆ ಎಲೆ ಎಲ್ಲ ಉದುರು ಬೀಳುತ್ತೆ. ಆಲಿಕಲ್ಲು ಮಳೆ ಹಿನ್ನೆಲೆಯಲ್ಲಿ ದ್ರಾಕ್ಷಿ ಬೆಳೆ ನಾಶ ಆಗಿದೆ. ಸಿಡಿಲಿಗೆ ಹೊತ್ಕೊಂಡು ಉರಿದಿರುವಂಥದ್ದು ತೆಂಗಿನ ಮರ, ಅದನ್ನು ಕೂಡ ಗಮನಿಸ್ಬೋದು ನೀವು. ಜನರು ಪರದಾಟವನ್ನ ಮಾಡಿದ್ರು ಆಲಿಕಲ್ಲು ಮಳೆ ಆದಂಥ ಸಂದರ್ಭದಲ್ಲಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಮಳೆ ಸುರಿತು ಅನ್ನುವಂಥದ್ರ ಬಗ್ಗೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ ಎಲ್ಲಾ ಕಡೆನೂ ಕೂಡ ಧಾರಾಕಾರ ಮಳೆ ಆಗಿದೆ, ಆಲ್ಮೋಸ್ಟ್ ಅರ್ಧ ಕರ್ನಾಟಕದಲ್ಲಿ. ಚಿಕ್ಕೋಡಿಯಲ್ಲಿ ಯಾವ ರೀತಿಯ ಮಳೆ ಸುರಿದಿರುವಂಥದ್ದು, ಯಾವ ರೀತಿಯಾಗಿ ನಷ್ಟ ಆಗಿದೆ, ಮತ್ತೆ ಸಾವು ಕೂಡ ಸಂಭವಿಸಿದೆಯಲ್ಲ ಅಲ್ಲಿ?
ಪೃಥ್ವಿ ಖಂಡಿತವಾಗ್ಲೂ ನಿನ್ನೆ ಸುರಿದಿರ್ತಕ್ಕಂಥ ಏನೊಂದು ಅಲಿಕಲ್ಲು ಸಹಿತ ಭಾರಿ ಮಳೆಗೆ ಈಗ ಸಾಕಷ್ಟು ಏನಂತಂದ್ರೆ ಅವಾಂತರವನ್ನೇ ಇಡೀ ಜಿಲ್ಲೆಯಾದ್ಯಂತ ಸೃಷ್ಟಿ ಮಾಡಿದೆ ಅಂತ ಅದರಲ್ಲೂ ಬೆಳಗಾವಿ ನಗರದಲ್ಲಿ ಸಾಕಷ್ಟು ಏನಂತಂದ್ರೆ ಅವಾಂತರ ಸೃಷ್ಟಿ ಮಾಡೋದ್ರ ಜೊತೆಗೆ ಒಂದು ಬಲಿಯನ್ನು ಕೂಡ ಈಗ ಮಳೆ ಪಡೆದಿರ್ತಕ್ಕಂಥದ್ದು. ಬೆಳಗಾವಿ ತಾಲೂಕಿನ ಹೊಸೂರು ಗ್ರಾಮದ ಪರ್ವೀನ್ ಬೇಪಾರಿ ಅನ್ನುವಂಥವ್ರು ಗಂಡನ ಸಮೇತ ಏನಂತಂದ್ರೆ ಬೈಕ್ ಮೇಲೆ ಮನೆಗೆ ತೆರಳ್ತಾ ಇರ್ತಾರೆ. ಆದ್ರೆ ಅಚಾನಕ್ ಆಗಿ ಮಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಹಳೆಯ ಮನೆ ಪಕ್ಕದಲ್ಲಿ ಇವ್ರು ಹೋಗಿ ನಿಂತ್ಕೊಂಡಿರ್ತಾರೆ. ಆದ್ರೆ ಆ ಗಾಳಿ ಮತ್ತೆ ಮಳೆ ರಭಸಕ್ಕೆ ಆ ಗೋಡೆ ಕುಸಿದು ಬೀರ್ತಕ್ಕಂಥದ್ದು. ಆದ್ರೆ ಪತ್ನಿ ಏನ್ ಪರ್ವೀನ್ ಇದ್ದಾಳೆ ಆಕೆ ಸ್ಥಳದಲ್ಲೇ ಮೃತಪಟ್ಟಿದ್ರೆ ಗಂಡ ಏನ್ ಶರೀಫ್ ಬೇಪಾರಿ ಏನಿದ್ದಾನೆ ಈತ ಅದೃಷ್ಟವಶಾತ್ ಈಗ ಬದುಕುಳಿದಿರ್ತಕ್ಕಂಥದ್ದು. ಸದ್ಯಕ್ಕೆ ಆತನನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಆತನಿಗೆ ಚಿಕಿತ್ಸೆನೂ ಕೊಡ್ಲಾಗ್ತಾ ಇದೆ. ಸೊ ಇನ್ನು ಜಿಲ್ಲೆಯಾದಂತ ಮಳೆಯ ರನ್ನಾರ್ಭಟವನ್ನು ನೋಡೋದಾದ್ರೆ ಅಲ್ಲಲ್ಲಿಗೆ ಹೆದ್ದಾರಿಗಳು ಕೂಡ ಬಂದ್ ಆಗಿರುವಂತಹ ರಾತ್ರಿ ಘಟನೆ ಕೂಡ ನಡೀತು. ಯಾಕಂದ್ರೆ ತಡರಾತ್ರಿವರೆಗೂ ಕೂಡ ಮಳೆ ಸುರಿದಿರೋದ್ರಿಂದ ಹೆದ್ದಾರಿ ಮೇಲೂ ಕೂಡ ನೀರ್ ನಿಂತ್ಕೊಂಡು ಅಲ್ಲೂ ಕೂಡ ಏನಂತಂದ್ರೆ ಒಂದಷ್ಟು ಸಂಚಾರಕ್ಕೆ ಸಮಸ್ಯೆ ಆಯ್ತು. ಬೆಳಗಾವಿ ನಗರದಲ್ಲಿ ಮಳೆಯ ಪ್ರಮಾಣ ಯಾವ ರೀತಿ ಇತ್ತು ಅಂತಂದ್ರೆ ಆ ಸ್ಕೂಟಿಗಳು ಮೋಟರ್ ಸೈಕಲ್ಗಳು ಕೂಡ ಆ ಮಳೆಯ ರಭಸಕ್ಕೆ ಹರಿದುಕೊಂಡು ಹೋಗಿರ್ತಕ್ಕಂಥದ್ದು. ಇನ್ನು ಓರ್ವ ಕಾರ್ ಚಾಲಕ ಕೂಡ ಏನಂತಂದ್ರೆ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ಯಾಕಂದ್ರೆ 4 ಅಂತಸ್ತಿನ ಮನೆ ಮೇಲೆ ಏನೊಂದು ಶೆಡ್ ನಿರ್ಮಾಣ ಮಾಡಿದ್ರು, ಅತಿಯಾದ ರಭಸದ ಗಾಳಿಗೆ ಆ ಶೆಡ್ ಕಿತ್ಕೊಂಡು ಒಂದು ಮರದ ಮೇಲೆ ಬೀಳುತ್ತೆ. ಮರದ ಕೊಂಬೆ ಸಮೇತ ಆ ಒಂದು ಕಾರ್ ಮೇಲೆ ಬಿದ್ದಿರುತ್ತೆ. ಈ ಕೂಡಲೇ ಏನಂತಂದ್ರೆ ಎಚ್ಚೆತ್ಕೊಂಡಿರ್ತಕ್ಕಂಥ ಡ್ರೈವರ್ ಗಾಡಿಯನ್ನ ಹಿಂದೆ ತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತ ಕೂಡ ಬಚಾವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇಡೀ ಜಿಲ್ಲೆಯ ಚಿತ್ರಣವನ್ನ ನಾವು ನೋಡೋದಾದ್ರೆ ನಿನ್ನೆ ಸ್ಟಾರ್ಟಿಂಗ್ ಏನಂತಂದ್ರೆ ಅಲಿಕಲ್ಲು ಮಳೆ ಬಿದ್ದಿದ್ರಿಂದ ಸಾಕಷ್ಟು ಜನ ಕೂಡ ಏನಂತಂದ್ರೆ ಖುಷಿ ಪಟ್ಟಿದ್ರು. ಆದ್ರೆ ಬರ್ತಾ ಬರ್ತಾ ಮಳೆ ಪ್ರಮಾಣ ಜಾಸ್ತಿ ಆದ್ಮೇಲೆ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆದವು. ಇನ್ನು ರೈತರ ಪರಿಸ್ಥಿತಿ ಕೂಡ ಏನಂತಂದ್ರೆ ನಿನ್ನೆ ಹದಗೆಟ್ಟು ಹೋಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಬೆಳೆಗಾದಂತ ಕಲ್ಲಂಗಡಿಗಳು ಏನು ಅಲಿಕಲ್ ಬಿದ್ದಿದ್ದಾವೆ, ಆ ಅಲಿಕಲ್ ಬಿದ್ದಿದ್ರಿಂದ ಕಲ್ಲಂಗಡಿ ಬೆಳೆ ಈಗ ಸಂಪೂರ್ಣವಾಗಿ ಸಾಕಷ್ಟು ಪ್ರಮಾಣದಲ್ಲಿ ನಾಶ ಆಗಿದೆ. ಅದ್ರ ಜೊತೆಗೇನೆ ಇಲ್ಲಿ ಈ ಒಂದು ಭಾಗದಲ್ಲಿ ಮಾವಿನ ಹಣ್ಣನ್ನು ಕೂಡ ಜಾಸ್ತಿ ಬೆಳೀತಾರೆ. ಆದ್ರೆ ಆ ಅಲಿಕಲ್ಲು ಮಾವಿನ ಹಣ್ಣುಗಳ ಮೇಲೆ ಬಿದ್ದಾಗ ಆ ಮಾವು ಕೂಡ ಈಗ ಏನಂತಂದ್ರೆ ಹಾಳಾಗತ್ತೆ ಅನ್ನುವಂತ ಒಂದು ಭೀತಿಯಲ್ಲಿ ಈಗ ಸಾಕಷ್ಟು ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ರೈತರು ಇರ್ತಕ್ಕಂಥದ್ದು. ಸೊ ನಿನ್ನೆ ಇಡೀ ಜಿಲ್ಲೆಯಾದಂತ ಸಾಕಷ್ಟು ಏನ್ ಮಳೆ ಸುರಿತು, ಮಳೆಯ ಅವಾಂತರಗಳು ಇನ್ನು ಏನಂತಂದ್ರೆ ಬೆಳಕಿಗೆ ಬರ್ಬೇಕಾಗತ್ತೆ. ಸಾಕಷ್ಟು ಏನಂತಂದ್ರೆ ಇಡೀ ಜಿಲ್ಲೆಯಾದಂತ ಈಗ ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು ಪೃಥ್ವಿ. ಲೋಹಿತ, ಮಳೆ ಬಂದ್ರು ಕಷ್ಟ ಬರ್ದಿದ್ರು ಕಷ್ಟ ಅಂತ ಪರಿಸ್ಥಿತಿ ಪಾಪ ರೈತರದ್ದು. ಅದರಲ್ಲೂ ಆಲಿಕಲ್ಲು ಮಳೆ ಬಂದಂತ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲೇ ಬೆಳೆ ಎಲ್ಲ ನಷ್ಟ ಅನುಭವಿಸ್ತಾರೆ. ಯಾರಾದ್ರೂ ಹೋಗಿದ್ದಾರೆ ಜನಪ್ರತಿನಿಧಿಗಳು ಪಾಪ ರೈತರಿಗೆ ಏನಾದ್ರೂ ಪರಿಹಾರವನ್ನ ಕೊಡಿಸುವಂತ ಭರವಸೆ ಏನಾದ್ರೂ ಕೊಡ್ತಾ ಇದಾರೆ? ಮತ್ತೊಂದ್ ಕಡೆ ಇವತ್ತು ಮಳೆ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ? ಯಾಕಂದ್ರೆ ಸಾಕಷ್ಟು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಪೃಥ್ವಿ ಏನಂತಂದ್ರೆ ಇವತ್ತು ನಾಳೆ 2 ದಿನಗಳು ಕೂಡ ಏನಂತಂದ್ರೆ ಅಲ್ಲಲ್ಲಿಗೆ ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈಗ ನಾವು ನೋಡೋದಾದ್ರೆ ಮಾರ್ಚ್ ಹಂತದಲ್ಲೇ, ಯಾಕಂತಂದ್ರೆ ಪ್ರತಿ ವರ್ಷ ನಾವು ನೋಡೋದಾದ್ರೆ ಮಾರ್ಚ್ ಹಂತದಲ್ಲಿ ಯಾವತ್ತೂ ಕೂಡ ಮಳೆ ಆಗಿರಲ್ಲ. ಏಪ್ರಿಲ್ ಮೇ ಸಂದರ್ಭದಲ್ಲಿ ಏನಂತಂದ್ರೆ ಸಾಕಷ್ಟು ಅಲಿಕಲ್ಲು ಸಹಿತ ಮಳೆ ಆಗುವಂತ ವಾಡಿಕೆ ಇರುತ್ತೆ. ಆದ್ರೆ ಈ ಬಾರಿ ಏನಂತಂದ್ರೆ ಬೇಸಿಗೆ ಆರಂಭದಲ್ಲೇ ಮಾರ್ಚ್ ಸಂದರ್ಭದಲ್ಲಿ ಈ ರೀತಿ ಮಳೆ ಆಗಿರ್ತಕ್ಕಂಥದ್ದು ಈಗ ರೈತರನ್ನು ಕೂಡ ನಿದ್ದೆಗೆಡಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಷ್ಟೇ ಬೆಳೆಗಳು ಕೈಗೆ ಬರೋಕ್ ಶುರು ಮಾಡಿರ್ತವೆ. ಮಾರ್ಚ್ ಎಂಡ್ವರೆಗೂ ಕೂಡ ಏನಂತಂದ್ರೆ ಬೆಳೆಗಳನ್ನ ಕಟಾವು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಮಳೆ ಬಂದಿರೋದು ಈಗ ರೈತರಿಗೂ ಕೂಡ ಸಾಕಷ್ಟು ಸಂಕಷ್ಟವನ್ನ ತಂದುಬಿಟ್ಟಿರ್ತಕ್ಕಂಥದ್ದು. ಸೊ ಇದುವರೆಗೂ ಯಾರು ಕೂಡ ಜನಪ್ರತಿನಿಧಿಗಳು ಏನಂತಂದ್ರೆ ಫೀಲ್ಡ್ಗೆ ಇಳಿದಿಲ್ಲ, ಫೀಲ್ಡ್ಗೆ ಹೋಗಿ ಜನರ ಸಂಕಷ್ಟವನ್ನ ಆಲಿಸುವಂತ ಕೆಲಸ ಮಾಡಿಲ್ಲ. ಅಧಿಕಾರಿಗಳು ಕೂಡ ಇದುವರೆಗೂ ಕೂಡ ಎಚ್ಚೆತ್ಕೊಂಡಿಲ್ಲ. ಆದ್ರೆ ಇವತ್ತು ಏನಾದ್ರೂ ಹೋಗ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈಗ ಏನು ಮಾರ್ಚ್ ಸಂದರ್ಭದಲ್ಲಿ ಏನ್ ಮಳೆ ಸುರಿದಿದೆ, ಇಂಥ ಒಂದು ಸಂದರ್ಭದಿಂದ ಇವತ್ತು ಏನಂತಂದ್ರೆ ಹಣ್ಣಿಗೆ ಸಾಕಷ್ಟು ಹಣ್ಣಿನ ಬೆಳೆಗಳಿದ್ದಾವೆ, ಅವುಗಳಿಗೆ ಸಾಕಷ್ಟು ಎಫೆಕ್ಟ್ ಆಗಿರ್ತಕ್ಕಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.